ನಾನು ಗಂಗನು ಜೈನ್ ಸ್ಕೂಲ್ ತಕ ಹೋಗಿದ್ವಿ. ಏನಕಂದ್ರೆ ಮನ್ ಜೈನ್ ಸ್ಕೂಲ್ ಆಗ ಒಂದು ಫಂಕ್ಷನ್ ಆಯ್ತು, ಅದ್ರದ್ದು ವಿಡಿಯೋ ನಾನು ಮಾಡಿದ್ನೆ. ಆ ವಿಡಿಯೋ ನೋಡಿದ ಪ್ರಿನ್ಸಿಪಲ್ ನಾನು ಇನ್ವೈಟ್ ಮಾಡಿ ಹೋಗ್ತಾ ಇದ್ದಾಗಟ್ಟೆ ಒಂದು ದೇವಸ್ಥಾನ ಒಳಗೆ ಹೋದಷ್ಟು ಫೀಲ್ ಆಯ್ತು. ಯಾಕಂದ್ರೆ ಸ್ಕೂಲ್ ಸುತ್ತು ಅಷ್ಟೊಂದು ನೀಟ್ಗೆ ಇತ್ತು. ಅದಾದ ನಂತರ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಯಾವುದೇ ಗಲಾಟೆ ಗಲಿಬೆ ಇಲ್ದಿರ ಡೀಸೆಂಟ್ గా ಕೂತ್ಕೊಂಡಿದ್ರು. ಒಂದ್ ಬಗ್ಗೆ ದಿಗ್ಲಾಗ್ತಾ ಇತ್ತು ಪ್ರಿನ್ಸಿಪಲ್ ಮೇಡಮ್ ಹೆಂಗ್ ಮಾತಾಡ್ದೇನೋ ಅಂತೇಳಿ. ಆದ್ರೆ ಮೇಡಮ್ ನೋಡಿದ ತಕ್ಷಣ ದಿಗ್ಲೆಲ್ಲ ಹೊರಟೋಯ್ತು. ಎಷ್ಟು ನ್ಯಾಚುರಲ್ ಅಂಡ್ ರಿಯಲಿಸ್ಟಿಕ್ ಆಗಿ ಮಾಡಿದ್ರು ವಿಡಿಯೋ ಅಂದ್ರೆ ನರೇಷನ್ ಮಾಡ್ಕೊಂಡು ಬಂದ್ರಲ್ವಾ, ಅದು ಎಲ್ಲ ಜನಗಳಿಗೂ ಒಂಥರ ಐ ವಾಸ್ ಸೋ ಹ್ಯಾಪಿ ಟು ಸಿ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಮ್ದು ವಿಡಿಯೋ ಬರುತ್ತೆ ಅಂತ. ನಾನು ಹರೀಶ್ ಅವತ್ತು ಇವೊಂದು ವಿಡಿಯೋ ಮಾಡಿದ್ರಲ್ಲ, ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದ್ರಲ್ಲ, ನಮ್ಮ ಚಂದನನ್ ಮಾವ ಇವರು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ತೋರಿಸಿದ್ನಲ್ಲ ಹರೀಶ್, ನೋಡಿ ಇವ್ರು ಎಷ್ಟು ಫ್ಲೋ ನ್ಯಾಚುರಲ್ ಆಗಿ ಹಾಕಿದ್ದಾರೆ ನೋಡಿದ್ರಿ. ನನ್ಕಾದ್ರೆ ದಿಗ್ಲೆಲ್ಲ ಹೊರಟಾಯ್ತು. ಯಾಕಂದ್ರೆ ಎಲ್ಲೋ ನಮ್ ಸಂಬಂಧಿಕೃತ ಮಾತಾಡಿದ್ ಫೀಲ್ ಆಯ್ತು. ಅಷ್ಟೊಂದು ಕ್ಲೋಸ್ గా ಮಾತಾಡಿದ್ರು. ನೀವೇನ್ ಕೆಲಸ ಮಾಡುದು ಅಂದ್ರೆ ನಾನು ವ್ಯವಸಾಯ ಅಂತ ಹೇಳಿದ್ನೆ. ನಂಗೆ ಹೆಮ್ಮೆನಪ್ಪ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ ಅಂದ್ರೆ. ಯಾಕೆ ಅಂದ್ರೆ ಎಲ್ಲ ಓದ್ಬಿಟ್ಟು ಡಾಕ್ಟರ್ ಇಂಜಿನಿಯರ್ ಆಗೋದೆಲ್ಲ ಪ್ರಶ್ನೆ. ಡಾಕ್ಟರ್ ಇಂಜಿನಿಯರ್ ಆಗಕ್ಕೆ ಕರೆಕ್ಟ್ ಆಗಿ ಹೆಲ್ತಿ ಡಯಟ್ ಕೊಡ್ಬೇಕಲ್ಲ. ತಿರ್ಗಾ ನಮ್ಮ ಅಕ್ಕನ ಮಕ್ಕಳು ಎಂಟ್ರಿ ಕೊಟ್ರು. ನೋಡ್ರಿ ಇವಳಾದ್ರೆ ಚಂದನ ಓದುದ್ರಾಗೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ಕ ಅದಾದ ನಂಗೆ ಚರಣಗನ್ ಕೂಡ ಅಲ್ಲೇ ಸೇರಿಸಿದ್ರೆ. ಆಗ್ಲಿ ಹೇಳ್ಕೊಡೋದ್ರಾಗೆ ಆಗ್ಲಿ ಡಿಸಿಪ್ಲಿನ್ ಕಲ್ಸೋದ್ರಾಗೆ ಆಗ್ಲಿ ಜೈನ್ ಸ್ಕೂಲ್ ಅಂತೂ ಎತ್ತಿದ ಕೈ. ವಿಡಿಯೋ ನೋಡ್ತಾ ಇರೋ ನೀವು ಕೂಡ ಅಷ್ಟೇ, ಯಾರನ್ನ ಸ್ಕೂಲ್ ಸೇರಿಸಬೇಕು ಅಂದ್ರೆ ಆ ಸ್ಕೂಲ್ ಬಗ್ಗೆ ಹಿಂದೆ ಮುಂದೆ ತಿಳಿದಂದು ಒಂದು ಒಳ್ಳೆ ಸ್ಕೂಲ್ ಸೇರಿಸ್ರೆ ಸರಿನಾ. ಹೋಗಿದ್ದಿದ್ಗ ನನ್ಕಾದ್ರೆ ಗಿಫ್ಟ್ ಕೊಟ್ರು. ಆ ಗಿಫ್ಟ್ ಏನ್ ಕೊಟ್ರು ನಂಗಂತೂ ಗೊತ್ತಿಲ್ಲ. ಯಾಕಂದ್ರೆ ಆ ಸ್ಕೂಲ್ ಬಗ್ಗೆ ಇರುದಿದ್ದಂಗೆ ಹೇಳಿದ್ನ ಅಷ್ಟೇ. ಸರಿ ಅಂತೇಳಿ ಆ ಗಿಫ್ಟ್ ಅಲ್ಲಿಂದ ನಾನು ಸೀದಾ ಮನೆಗೆ ಬಂದ್ ಹಾಕಿದ್ನಿ.